ಕರ್ಣ. ಪರಮಾತ್ಮ ಹರಿ ಪಾವನ ನಾಮ. ಪರಮಾತ್ಮ ಕರ್ಣ. ಪರಮಾತ್ಮ ಹರಿ ಪಾವನ ನಾಮ. ಪರಮಾತ್ಮ ಕರ್ಣ. ಪಾಮರ ನೋಳು ಕೃಪೆಯ ತೋ ಹೃದಯ ಸ್ವಾಮಿ. ಪರಮಾತ್ಮ ಹರಿ ಪಾವನ ನಾಮ. ಪರಮಾತ್ಮ ಇಳೆಯುಳು ಜನ್ಮವ ಅರಿಯದ ಎನ್ನನ. ಇಳೆಯುಳು ಜನ್ಮವ ಅರಿಯದ ಎನ್ನನು. ಶ್ರೀಲೋಲನೆ ಅತಿ ಪ್ರೇಮದಿ ಕಾಯ್ದೆ. ಪರಮಾತ್ಮ ಕರ್ಣ. ಶ್ರೀಲೋಲನೆ ಅತಿ ಪ್ರೇಮದಿ ಕಾಯ್ದೆ. ಪರಮಾತ್ಮ ಹರೇ ಪಾವನ ನಾಮ. ಶ್ರೀರಮಣಂ ಅಖಿಲ ಗುಣಗಳಂ ವಾರಿದೆಯ ಸೋಮಂ. ಪರಮಾತ್ಮ ಕರ್ಣ. ಶ್ರೀರಮಣಂ ಅಖಿಲ ಗುಣಗಳ ವಾರಿದೆಯ ಸೋಮಂ ಸಮಸ್ತ ಜಗದಾನಂದಂ. ಪರಮಾತ್ಮ ವಾರಿದವತಾತನು ನೀ ವಾರಿದವತಾತನು ನೀ. ಈ ದಾರುಣಿಯೋ ನಿನಗೆ ನಾ ಸಮನೆ ಕುಲಹೀನನು ನಾ. ಪರಮಾತ್ಮ ಕರ್ಣ. ಬಳಲಿದೆ ನೈ ಸ್ವಾಮಿ ತರಳನ ಆಧರಿಸಲು. ಬಳಲಿದೆ ನೈ ಸ್ವಾಮಿ ತರಳನ ಆಧರಿಸಲು. ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ. ಪರಮಾತ್ಮ
ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವ ದೇವನೇ ಭಕ್ತ ಬಾಂಧವನೇ ಸ್ವಾಮಿ. ದೇವ ದೇವನೇ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ, ಮಹಾಮಹಿಮೆನಾದ ನಾನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಕುಲಹೀನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ? ದೇವ, ನಾನೆಂತಿದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ. ಕರ್ಣ, ಹಾಗೆನ್ನಬೇಡ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಪಾಂಡವರು ನಿನಗೆ ಸಹೋದರರು. ಪರಮಾತ್ಮ ಭೀಮ ಅರ್ಜುನ ನೀನು ಹೇಳುತ್ತಿರುವ ಮಾತು ನನಗೆ ಆಶ್ಚರ್ಯಕರವಾಗಿದೆ. ಓಹೋ, ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ, ಅವರನ್ನು ಕಾಪಾಡುವುದಕ್ಕಾಗಿ ಈ ರೀತಿಯಾಗಿ ಮಾತನಾಡುತ್ತಿರುವೆಯ ದೇವ? ಕರ್ಣ, ಪರಮಾತ್ಮ ಮಾತನು ಪ್ರೇಮದಿ ಲಾಲಿಸು ವೀರ. ಪರಮಾತ್ಮ ಮಾತನು ಪ್ರೇಮದಿ ಲಾಲಿಸು ವೀರ. ದಾನ ಶೂರ ಕರ್ಣ. ಕರ್ಣ, ಪರಮಾತ್ಮ ಮಾತನ್ನು ಪ್ರೇಮದಿ ಲಾಲಿಸು ವೀರ. ಕರ್ಣ, ಮಾತನ್ನು ಲಾಲಿಸಿ ವೀರ. ಸುರಚಿರ ಶರದರ ಶರಣರ ಪೊರವೆನ. ಕರ್ಣ, ಸುರಚಿರ ಶರದರ ಶರಣರ ಪೊರವೆನ. ಸುರಚಿರ ಶರದರ ಶರಣರ ಪೊರವೆನು. ಕರ್ಣ, ಸುರಚಿರ ಶರದರ ಶರಣರ ಪೊರವೆನು. ಮಾತನು ಪ್ರೇಮದಿ ಲಾಲಿಸು ವೀರ. ದಾನ ಶೂರ ಕರ್ಣ. ಕರ್ಣ, ಪರಮಾತ್ಮ ಪಾಂಡುಕುವರರ ಸೇರುತ್ತನೀಗ. ಕರ್ಣ, ಪರಮಾತ್ಮ ಪಾಂಡುಕುವರರ ಸೇರುತ್ತಲೀಗ. ದರೆಯನ್ನು ಪರೆಯ ಧರ್ಮದಿ ನಿರುತ. ದರೆಯನ್ನು ಪರೆಯ ಧರ್ಮದಿ ನಿರುತ. ಅನುಜರ ಸೇರೈ ಕರುಣವ ತೋರೆ. ಕರ್ಣ, ಅನುಜರ ಸೇರೈ ಕರುಣವ ತೋರೆ. ನೀ ಬಾರೆ ಸುರಚಿರ ಶರದರ ಶರಣರ ಪೊರವೆನ. ಕರ್ಣ,
ಸುರಚಿರ ಶರದರ ಶರಣರ ಪೊರವೆನು ಸುರಚಿರ ಶರದರ ಶರಣರ ಪೊರವೆನು ಪರಮಾತ್ಮ ಸುರಚಿರ ಶರದರ ಶರಣರ ಪೊರವೆನು ಮಾತನು ಪ್ರೇಮದಿ ಲಾಲಿಸು ವೀರ ದಾನ ಶೂರ ಕರ್ಣ ಕರ್ಣ ದಾನ ಶೂರ ನಿನಾಸ್ತಿಯ ಬಿರುದ ಕರ್ಣ ಪರಮಾತ್ಮ ದಾನ ಶೂರಾನಿ ನಾಟ್ಯ ಬಿರುದ ಮೆರೆಸಿಗ ನಿಜ ವರಗುಣಶೀಲ ಮೆರೆಸಿಗ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಕರ್ಣ ಪರಮಾತ್ಮ ಪರಹಿತ ಪ್ರೇಮಿ ಸುಕೃತಗಾಮಿ ಬಾನಿಷ್ಕಾಮಿ ಸುರಚಿರ ಶರದರ ಶರಣರ ಪೊರವೆನ ಸುರಚಿರ ಶರದರ ಶರಣರ ಪೊರವೆನ ಸುರಚಿರ ಶರದರ ಶರಣರ ಪೊರವೆನ ಮಾತನು ಪ್ರೇಮದಿ ಲಾಲಿಸು ವೀರ ದಾನ ಶೂರ ಕರ್ಣ ಅದಕ್ಕೆ ನಿಮ್ ನೀರಿ ಅಂತ ಹೇಳ್ತಾರೆ ಇರಕ್ಕಿಲ್ವಾ ಕರ್ಣ ನನ್ನ ಮಾತನ್ನು ಸತ್ಯವೆಂದು ನಂಬು. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ಯಕಾವಸ್ಥೆ ಇದ್ದಾಗಲೇ ದೂರ್ವಾಸ ಮುನಿಗಳಿಂದ 5 ವರಗಳನ್ನು ಪಡೆದಿದ್ದಳು. ಆ ವರಗಳು ಫಲಿಸುವುದೋ ಇಲ್ಲವೆಂದು ಸಂಶಯಪಟ್ಟು ಅದರಲ್ಲಿ ಒಂದಾದ ಸೂರ್ಯ ದೇವನ ವರವನ್ನು ಪ್ರಯೋಗಿಸಿದಾಗ ನೀನು ಜನ್ಮಿಸಿದೆ. ಆಗ ಲೋಕೋಪವಾದ ಕೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಸೂತ ನಿನ್ನನ್ನು ಸಾಕಿದನು. ಈಗಲೂ ಬಾಕರ್ಣ ಪಾಂಡವರು ಮತ್ತು ಕೌರವರನ್ನು ನಿನ್ನ ಪಾದ ಮೇಲೆ ಕೆಡಗುವನು. ಪಾಂಡವರು ಮತ್ತು ಕೌರವರು ಹಾಗೆ ನೆರೆಹೊರೆಯವರನ್ನು ಕೂಡ ಸಂಭಾಳಿಸಿಕೊಂಡು ರಾಜ್ಯಭಾರ ಮಾಡುವೆಯಂತೆ. ದೇವ ಭೀಮಹಾರ್ಜುನ ಅಡಿಗಳಿಗೂ ನನ್ನನ್ನು ಸೂತಪುತ್ರನೆಂದು ಈದ ಕುಲದವನೆಂದು ಹೇಳಿಸುತ್ತಲೇ ಇರುವರು. ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ ವಾಸುದೇವ. ಇಲ್ಲ ಕರ್ಣ, ನಿನ್ನ ಜನ್ಮ ರಹಸ್ಯವು ನಿನ್ನ ಕುಂತಿಗಾಗಲಿ ಪಾಂಡವರಿಗಾಗಲಿ ತಿಳಿಯದು. ಈಗ ತಾನೇ ಕುಂತಿದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರನು. ಕುಂತಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕರ್ಣನಾರು, ಆತನನ್ನು ಕಂಡಾಗಲೆಲ್ಲ ನನಗೇಕೆ ಮುರುಕು ಉಂಟಾಗುವುದೆಂದು ಕೇಳುತ್ತಿದ್ದಳು. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ಅಕೀರ್ತಿಯಿಂದ ಮುಕ್ತಗೊಳಿಸುವೆನು. ಓ ಕರ್ಣ, ನೀನು ಮುಂದೆ ಯಾರನ್ನು ಸೇರಬೇಕೋ ಯಾರನ್ನು ಬಿಡಬೇಕೋ ನೀನೇ ನಿರ್ಧರಿಸಿಕೋ. ಆದ್ರೆ ಒಂದು ಮಾತು ಕರ್ಣ, ಗಂಗಾ ತೀರಕ್ಕೆ ನಿನ್ನ ತಾಯಿಯಾದ ಕುಂತಿದೇವಿಯು ಬರುತ್ತಿರುವಳು. ಆಕೆ ಮನಸ್ಸನ್ನು ನೋಯಿಸಬೇಡ. ಓ ಕರ್ಣ. ಪರಮಾತ್ಮ ಕರ್ಣ, ದೇವಾ ಸೋದನೆಯೇನಿದು ವಿಧಿಶಾಪ, ಪಾಪಿಯಾಗೆ ಪರಿತಾಪಗೀಡಾದೆ. ಪಾಪಿಯಾಗೆ ಪರಿತಾಪಗೀಡಾದೆ. ದೇವಾ ಸೋದನೆಯೇನಿದು ವಿಧಿಶಾಪ, ವಿಧಿಶಾಪ. ಕರ್ಣ,
ಅವನಿಂದೆಯಲಿ ಬೆಂದೆ ಬಂದ ವಿಮೋಚನ ಪರಮಾತ್ಮ ಕರ್ಣ ಬಂದ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಸುಧನಿ ವಿದಿಶಾಪ ಪಾಪಿಯಾಗಿ ಪರಿತಾಪಗಿಡದೆ ದೇವಾ ಸುಧನಿ ವಿದಿಶಾಪ 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 ಜನುಮರಾಸ್ಯದ ಅಂತರವರಿತು ಪರಮಾತ್ಮ ಕರ್ಣ ಜನುಮರಾಸ್ಯದ ಅಂತರವರಿತು ಜನುಮದಾತೆಯ ನಿದ್ದೆಯವರಿತು ಕೃಷ್ಣ ಕೃಷ್ಣ ಜನುಮರಾಸ್ಯದ ವರಿತು ಜನುಮದಾತೆಯ ನಿದಯವರಿತು ಜೀವಿಸಲೇ ಪರಿ ಸಹಜರ ಸಮಗೂಡಿ ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಪಾತಕಿ ಜೀವನ ಸಂಕಟ ಕಾರಣ ಪರಮಾತ್ಮ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಸುಧನೆ ನಿದು ವಿಧಿಶಾಪ 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 ಪರಮಾತ್ಮ ಧನ್ಯನಾದನು ನನ್ನ ಜನ್ಮವು ಸಾರ್ಥಕವಾಯಿತು ಕರ್ಣ ನಾ ಇನ್ನು ಹೋಗಿ ಬರಲೇ ಕರ್ಣ ನಿನಗೆ ಮಂಗಳವಾಗಲಿ ಪರಮಾತ್ಮ ಹೋಗಿ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡುತ್ತಕ್ಕವನಲ್ಲ ಪಾಂಡವರು ನನ್ನ ಸಹೋದರಂದರೆ ಹೇಗೆ ನಂಬತಕ್ಕದ್ದು ನಂಬತಕ್ಕ ಬಗೆ ಹೇಗೆ ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ತಾಯಿ ಎಂದರೆ ಹೇಗೆ ನಂಬತಕ್ಕದ್ದು ನಂಬತಕ್ಕ ಬಗೆ ಹೇಗೆ ಕೊಲ್ಲಲೆಂ ಪಾಂಡು ಕುಮಾರರಂ ಕೊಲ್ಲಲೇ ಕೊಲ್ಲಲೆಂ ಪಾಂಡು ಕುಮಾರರಂ ಕೊಲ್ಲಲೇ ದುರದಳ ತಮ್ಮಂದಿರಂ ನಾಂ ಕೊಲ್ಲುವುದೇ ಕೊಲದಾಂ ಬಿಟ್ಟಡೆ ಕೌರವೇಂದ್ರನು ಈ ಇಳೆಯೋ ಸುಖ ಸಂಪತ್ತಿನಂ ಬಾಳ್ವೆನೆ ಚಲದಿಂ ಪಾರ್ತನರೊಂಡವಂ ತೊರೆದು ಅಯ್ಯೋ ಅರ್ಜುನ ಚಲದಿಂ ಪಾರ್ತನರೊಂಡವಂ ತೊರೆದು ಮಮ ಸ್ವಾಮಿ ಕೌರವೇಶ್ವರನಿಗೆ ಮಮ ಸ್ವಾಮಿ ಕೌರವೇಶ್ವರನಿಗೆ ಆನಂದವಂ ಸಲ್ಲಿಸಲಾಗದೆ ಪಾರ್ಥನ ಬೋರಸರಿಕೆ ನಾ ತುತ್ತಾಗಲೇ ನಾಂ ಸಾಯಲೇ ಅಯ್ಯೋ ಆದದ್ದು ಹಾಗೆ ಹೋಯಿತು ಉಳಿದದ್ದು ದೇಹ ಇಚ್ಛೆ ಪೌರುಷ ಇರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮುಡಿಯುವನು
ರಾಜಸಭೆಯಲ್ಲಿ ಆ ದುಶ್ಯಾಸನಿಂದ ಅವಮಾನಿತಳಾದೆನು. ಕದ್ದ ಕಳ್ಳಿಯಂತೆ ರಾಜನಗರವನ್ನು ತ್ಯಾಗ ಮಾಡಿ ಕಾಡಿನಿಂದ ಕಾಡಿಗೆ ಅಲಿದಿದ್ದಾಯಿತು. ಇನ್ನಾದರೂ ನೆಮ್ಮದಿ ಹೊಂದೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅವಮಾನ. ಏ ವಿಧಾತ, ಈ ದ್ರೌಪದಿಯ ಮೇಲೆ ಅದೇನೆಂದು ಬರೆದಿರುವೆ ದೇವ? ದ್ರೌಪದಿ ಪಾಂಚಾಲಿ ಏಕೆ ಏಕೆ ದೇವಿ ಏಕೆ ದೇವಿ ಏನಾಯಿತು? ಏಕೆ ಈ ರೀತಿ ಚಿಂತಾಮಗ್ನಳಾಗಿರುವೆ? ಕಾಂತೆ 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 ಸುರಧೀರಲೀಗ ವನಪತ್ನಿಯಾಗಿ ಧರ್ಮಪತ್ನಿಯಾಗಿ ಏಕೆ ದೇವಿ? ಧರ್ಮಪತ್ನಿಯಾಗಿ ಚಂಡ ಚಿಂತೆಯಿಂದ ಏಕೆ ಚಂಡ ಚಿಂತೆಯಿಂದ ಕಡುಕೋಪದಿಂದ ಮರುಗುವೆ ಏಕೆ ಕೋಮಲ? ಕಡುಕೋಪದಿಂದ ಮರುಗುವೆ ಏಕೆ ಕೋಮಲಾಗಿ? ಕಾಂತೆ ಶಾಂತೆ ಸುರಧೀರನಿಗೆ ವರಪತ್ನಿಯಾಗಿ ಮರುಗಲೇ ತಕ್ಕೆ ಏಕೆ ದೇವಿ? ಏನಾಯಿತು? ಏಕೆ ಈ ದಿನ ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರುವೆ? ನನ್ನೊಳಗೆ ತಿಳಿಸಬಾರದೆ ಪ್ರಿಯೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಡುಗೆ ಒಂದಲ್ಲ 10 ಕಾರಣಗಳು. ನೀವು ಪುರುಷರು ಯಾರಾದರೂ ಅವಮಾನಿಸಿದ್ರೆ ಪ್ರತಿಕಾರವನ್ನು ಮಾಡುವರಿ. ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಏನು ಹೇಳಿದಿರಿ? ಕೈ ಹಿಡಿದ ಪತ್ನಿಯನ್ನು ಜೋಜನಲ್ಲಿ ಪೊಣವಾಗಿಟ್ಟು ಸೋಲು ಅಂತ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರೆ ಶ್ರೀಗಳು ಪತಿಗಳು ನಿಮ್ಮಂತಹ ಪತಿಗಳನ್ನ ತಪಸ್ಸು ಮಾಡಿ ಪಡೆಯಬೇಕು. ಅಣ್ಣನ ಅವಿವೇಕತನದಿಂದಾದ ಈ ಒಂದು ದಿನದಲ್ಲಿಂದಲೇ ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ ದೇವಿ. ಅಣ್ಣನ ಅಪರಾಧಗಳನ್ನು ಕ್ಷಮಿಸಿ ಬಿಡುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಮನವಿ ಮಾಡಿಕೊಳ್ಳಿದ್ದೇವೆ. ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡುವ ಪ್ರಿಯೆ. ಅದಿರಲಿ, ಈ ದಿನ ನೀನು ಇಷ್ಟೊಂದು ಚಿಂತಾಮಗ್ನಳಾಗಿರಲು ಕಾರಣವೇನು? ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ತಿಳಿಸುವೆನು, ಆದರೆ ಏನು ಪ್ರಯೋಜನ? ತಾವು ಎಷ್ಟೇ ಆದರೂ ಅಣ್ಣನಾಗದೆ ಹೊರತು ಬೇರೆ ಮಾತಿಲ್ಲವಲ್ಲ. ಪಾಂಚಾಲಿ, ಅದು ಇಂದಿನ ಮಾತು. ಈಗ ನಾನು ಯೋರಾಜ್ಞಾಧಾರಕರಲ್ಲ. ಹಾಗಾದ್ರೆ ತಿಳಿಸುವೆನು. ಇಂದು ಹಸ್ತಿನಾಮೆ ಮಂದಿರಕ್ಕೆ ದೇವಿ ದರ್ಶನಕ್ಕೆ ಹೋಗಿದ್ದಿ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಸಹ ಬಂದಿದ್ದಳು. ನನ್ನನ್ನು ನೋಡಿ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ಆ ಸ್ಥಾನಕ್ಕೆ ದೂರನ್ನು ಕಳಿಸಿರುವರು. ಇನ್ನೇನು ಸಂಧಿ ಆಗುದು ಆಗಲಾದ್ರೂ ಈ ನಿನ್ನ ಬಿಚ್ಚದ ಮನೆಯ ಕಟ್ಟುವೆ ಎಂದು ನನ್ನನ್ನು ಅಪಹಾಸ್ಯ ಮಾಡಿದಳು. ಏನು ಏನು ಹೇಳಿದೆ ದೇವಿ? ಪುನಃ ಸಂಧಾನಕ್ಕೆ ಪ್ರಯತ್ನ. ಯಾರು ಯಾರು ದೇವಿ ಸಂಧಾನಕ್ಕೆ ತಿಳಿದವರು? ಮತ್ತ ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಮುರಹರಿ ತೆರಳಿದನೆ, ಮುರಹರಿ ತೆರಳಿದನೆ, ಮುರಹರಿ ತೆರಳಿದನೆ, ತೆರಳಿದನೆ, ತೆರಳಿದನೆ. ಪಾಂಚಾಲಿ, ಸಾಕು ಸಾಕು. ಮುರಹರಿ ತೆರಳಿದನೆ, ಮುರಹರಿ ತೆರಳಿದನೆ, ಮುರಹರಿ ತೆರಳಿದನೆ, ತೆರಳಿದನೆ, ತೆರಳಿದನೆ. ಪಾಂಚಾಲಿ,
ದುರ್ಲ ಚೋರನ ಮುರಹರಿ ತೆರಳಿದನೆ ಚೋರನವನು ತಾ ಮೀರಿಯುತ್ತವ ಚೋರನವನು ತಾ ಮೀರಿಯುತ್ತವ ಸಾರಿ ಬರ್ಪದು ನಿಜವೆಂದರಿದೆಯ ಸಾರಿ ಬರ್ಪದು ನಿಜವೆಂದರಿದೆ ಭರತನಾಟ್ಯವ ನಾಡಿ ಕುಣಿಯುತ್ತ ಅಲ್ಲವೇ ಪ್ರಿಯ ಭರತನಾಟ್ಯವ ನಾಡಿ ಕುಣಿಯುತ್ತ ಪರಮ ಚಾರದುರುಳ ಚೋರನ ಮುರಹರಿ ತೆರಳಿದನೆ 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 ದೇವಿ ಗೋಪಿಕಾಂಗಿನಿಯರೊಡನೆ ಸಲ್ಲಸ ಸಲ್ಲಾಪದಲ್ಲಿ ಮಗ್ನನಾದ ಆ ಯೋಧಪತಿಯು ಯುದ್ಧವನ್ನು ಮರೆಯುವುದು ಸಹಜವೇ ಸರಿ ಅರ್ಜುನನ ದ್ವಾರಕ್ಕಿಂತ ಹಿಂದಿರುಗಿದಾಗಲೇ ಹೇಗಾಗಬಹುದೆಂದನು ಅದರಲ್ಲಿ ಪ್ರಿಯೆ ನೀನು ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ ತಕ್ಕ ಉತ್ತರವನ್ನೇ ಕೊಟ್ಟೆ ಏನೆಂದು ಏ ಬಾನು ನಿನ್ನ ಮುಡಿ ಬಿಚ್ಚವರೆಗೂ ನನ್ನ ಮುಡಿ ಕಟ್ಟುವುದಿಲ್ಲ ಎಂದು ಬಲ ಬಲ ಬಾಪು ಪಾಂಚಾಲಿ ಬಲ ಬಹಳ ಚಮತ್ಕಾರವಾದ ಉತ್ತರ ದೇವಿ ಬಲೆ ಬಲೆ ಚತುರೇ ಬಲೆ ಬಲೆ ಬಲು ಚತುರಲು ನೀರೇ ದೇವಿ ಬಲೆ ಬಲೆ ಬಲು ಚತುರಲು ನೀರೇ ಕಾರ್ಯವರ ನೀರೇ ಜಮುಕಿಯಲೇ ನೀರೇ ಕಾರ್ಯವರ ನೀರೇ ಜಮುಕಿಯ ಪರಮ ಪಾವನಲೆ ವರಗುಣತೀಲೆ ಪರಮ ಪಾವನಲೆ ವರಗುಣತೀಲ ಪರಮಾತ್ಮನ ಹರಿಸೋದರಿ ಅಲ್ಲವೇ ಅಲ್ಲವೇ ಪರಮಾತ್ಮನ ಹರಿಸೋದರಿ ಅಲ್ಲ ಬಲೆ ಬಲೆ ಬಲ್ ಚತುರಲು ಬಲೆ ಬಲೆ ಬಲ್ ಚತುರಲು ನೀನೆ ಬಲೆ ಬಲೆ ಬಲ್ ಚತುರಲು ನೀನೆ ಬಾಪು ಬಾಪು ಪಾಂಚಾಲಿ ಬಹಳ ಚಮತ್ಕಾರವಾದ ಉತ್ತರ ದೇವಿ ನೀನು ನಮ್ಮೊಡನೆ ಕದನ ಮಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮರೆತಿದ್ದೆ ಎಂದು ಭಾವಿಸಿದನು ಬಲೇ ದೇವಿ ಬಾಪು ಪಾಂಚಾಲಿ ಬಾಪು ಪ್ರಾಣೇಶ್ವರ ಸಮಯವಿದೆ ಶೃಂಗಾರಕ್ಕೆ ಪ್ರೇಮ. ಪ್ರಾಣೇಶ್ವರ ದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಬಲೆಯ ಮನೆಗೆ ಇಲ್ಲ ವಿರಾಮ ಭ್ರಮಳೆಯ ಮನೆಗೆ ಇಲ್ಲ ವಿರಾಮ ಸಮಯವಿದೆ ಮನ ಮುದಿಸುವ ಮಧು ಆಶ ವಿಲಾಸ ಪ್ರಾಣೇಶ್ವರ ಮನ ಮುದಿಸುವ ಮಧು ಆಶ ವಿಲಾಸ ಕೌರವ ಶಿರವ ದರೆಯಲು ನೀನು ಕೌರವ ಶಿರವ ದರೆಯಲು ನೀನು ಪ್ರಾಣೇಶ್ವರ ದೇವಿ ಅಂದು ಆ ಚೆಲ್ಲುತ್ತ ಸೇರುವೆ ಬಲೇ ದೇವಿ ಕಾಂತಿಯ ನೀನು ಬಾಪು ಪಾಂಚಾಲಿ ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಮಳೆಯ ಮನೆಗೆ ಇಲ್ಲ ವಿರಾಮ ಭ್ರಮಳೆಯ ಮನೆಗೆ ಇಲ್ಲ ವಿರಾಮ
ಸಮಯವಿದೆ. ಸ್ವಾಮಿ, ಹಿಂದೊಂದು ದಿನ ಈ ನನ್ನ ಬೆಚ್ಚಿದ ಕೇಶ ರಾಶಿಯನ್ನು ನೋಡಿ ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಭವಿಸಿದ ಮಾತು ನೆನಪಿರುವುದೇ ಪ್ರಿಯ. ಪಾಂಚಾಲಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲಿಚ್ಛಿಸುತ್ತಿರುವೆ ದೇವಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನನು. ಆಹಾ, ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ಏನು ಪ್ರಯೋಜನ? ಎಷ್ಟೇ ಆದರೂ ತಾವು ಅಣ್ಣನ ಆಜ್ಞೆ ಬರುತ್ತೆ. ಪಾಂಚಾಲಿ, ನನ್ನನ್ನು ಕೇಳಿಸಬೇಡ ದೇವಿ, ನನ್ನನ್ನು ಕೇಳಿಸಬೇಡ. ಬಲಿ ಇಡಲು ವೈರಿಗಳ ಮೀರಿ ಸಾರಿಗ ವೈರಿ ಜೋಳ ಜಲ ದೇವಿ. ಬಲಿ ಇಡಲು ವೈರಿಗಳ ಮೀರಿ ಸಾರಿಗ ವೈರಿ ಜೋಳ ಜಲ ನನಗೆ ರಮಣಿ ದುರಗೆ ಬರದೆ ಪಾಂಚಾಲಿ. ಸ್ವಾಮಿ, ಸಂಭವ್ಯ ಬಲದೆ ಮುರಿದು ಚಲದೆ ಉಳಿಬೇಡು. ಸಂಭವ್ಯ ಬಲದೆ ಮುರಿದು ಚಲದೆ ಉಳಿಬೇಡು. ಆ ಕಳಮಾನ್ಯರ ವೀರರಲು ತಾಳಿಪಾಗಿ ಗೋಳವೈ ಕದನದಲ್ಲಿ ವಿಧ ವಿಧ ವಧಿಸುತ್ತಲೇ ದುರಕ್ಕೆ ಬರದೆ ದುರಕ್ಕೆ ಬರದೆ ದುರಕ್ಕೆ ಬರದೆ. ದೇವಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲಿಚ್ಛಿಸುತ್ತಿರುವೆಯಾ ದೇವಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏನಿಲ್ಲ ಈ ಭೀಮಸೇನನು. ದೇವಿ, ಧರ್ಮ ಪಾಲನಾದ ವೀರನು ಆ ದುರ್ಯೋಧನಂತ ಅಪರಾಧಗಳನ್ನು ಕ್ಷಮಿಸಿಬಿಡಬಹುದು. ಆದರೆ ನಾನು ಮಾತ್ರ ಕ್ಷಮಿಸಲಾರನು ದೇವಿ. ನಿಲ್ಲು ಸಹೋದರ, ನಿಲ್ಲು. ಶಾಂತನಾಗು ಸಹೋದರ. ಕೋಪ ಮಾಡಬೇಡವಣ್ಣ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆಳದ ಸಿಂಹವಂತೆ ಗರ್ಜಿಸುತ್ತಿರುವನು. ಇವನನ್ನ ಸಮಾಧಾನ ಮಾಡಲು ನಿನ್ನನ್ನು ಹೊರತು ಮತ್ಯಾರೂ ಇಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯ ಕಾರಣವೆಂದು ತೋರುತ್ತಿರುವ ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಕಷ್ಟಕರವಾಗಿದೆ. ಅರ್ಜುನ, ಪಾಂಚಾಲಿ, ಸಮಾಚಾರವೇನು? ಈ ನಿನ್ನ ಬಿಚ್ಚಿದ ಬಡಿಯು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು. ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಇದು ಈಗಲೇ ತಿಳಿಸುವೆನು. ಈ ಸಂಧಿಯ ಸೂಚಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ನಾನು ಪಾಂಡವನ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಅಸಹ್ಯವಾಗಿರಬಹುದು, ಆದರೆ ಇದನ್ನು ನಾನು ಒಂದು ಗಳಿಗೆಯೂ ಸಹಿಸಲಾರೆನು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅಥವಾ ಅರ್ಜುನನ ಸಹಾಯವನ್ನಾಗಲಿ ಎಂದಿಗೂ ನಿರೀಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಕಥೆ ಏನೇ ಗುರುಕುಲವನ್ನು ಸಂಪೂರ್ಣ ಮಾಡಿ ಬರುವೆವು. ನಿಲ್ಲು ಸಹೋದರ, ಶಾಂತನಾಗೋ. ನಿನ್ನ ಕೋಪವನ್ನು ಶಮನ ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ.
ಸತಿಸುತ್ತರೋ ಬಂಧುಗಳು ಇದರೇನೈ ಮನುಜರಿಗೆ ಸಹೋದರ ಸತಿಸುತ್ತರೋ ಬಂಧುಗಳು ಇದರೇನೈ ಮನುಜರಿಗೆ ಕದಿಯೇಕೆ ಹನುಜಾತ ಕದಿಯೇಕೆ ಹನುಜಾತ ಹೋರಾಡುವಂತೈತೆ ನೀನೇಕೆ ಕೋಪಿಸುವೆ ಅನುಜಾತ ನೀನಿನ್ನು ಈ ವಿಧದ ತುಮ್ಮಾನ ನ್ಯಾಯವೇ ನಿನಗೆ ಸಹೋದರ ಭಾರತವನು ಈಗ ಭಾರತವನು ನೀಡು ಸಹೋದರ ಭಾರತಂಬೆಯನೀಗ ಭಾರತವನು ನೀರು ದಾರೆ ಎರೆಯಲು ತನುವು ಸಹೋದರ ದಾರೆ ಎರೆಯಲು ತನುವು ಹೋರಾಡುವಂತೈತೆ ನೀನೇಕೆ ಕೋಪಿಸುವೆ ಅನುಜಾತನ ನಿನ್ನು ಈ ವಿಧದ ತುಮ್ಮಾನ ನ್ಯಾಯವೇ ನಿನಗೆ ಭೀಮಸೇನ ನಿಲ್ಲು ಸಹೋದರ ನಿಲ್ಲು ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ ಶಾಂತನಾಗು ಸಹೋದರ ಕೋಪ ಮಾಡಬೇಡವಣ್ಣ. ಧರ್ಮರಾಜನು ನಮಗೆಲ್ಲ ಇರುವನು. ಆತನ ಇಚ್ಛೆಗೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮೆಂಬ ಹಂಬಲಿಸುತ್ತ ಕ್ಷತ್ರಿಯ ಧರ್ಮ ಮರೆಯುವುದು ಉಚಿತವಲ್ಲ. ಮಾನುನಿ ಮನದ ವೇದನೆಗಿಸು ಸಮಯವಿದೆಂದರಿದಯ ತರುಣಿ ಏತಗೆ ಇದು ಗುಣವೋ ತರುಣಿ ಏತಗೆ ಇದು ಗುಣವೋ ಮಾನುನಿ ಮನದ ವೇದನೆ ನೀಗಿಸು ಸಮಯವಿದೆಂದರಿದಯ ತರುಣಿ ಏತಗೆ ಇದು ಗುಣವ ತರುಣಿ ಏತಗೆ ಇದು ಗುಣವ ಪಾಂಚಾಲಿ ಧರ್ಮಜನಮ್ಮಯ ನಿರ್ಮಲ ಭ್ರಾಂತವೋ ಪಾಂಚಾಲಿ ಧರ್ಮಜ ನಮ್ಮಯ ನಿರ್ಮಲ ಭ್ರಾಂತವೋ ಧರ್ಮಜ ನಮ್ಮಯ ನಿರ್ಮಲ ಭ್ರಾಂತವೋ ಧರ್ಮಜ ನಮ್ಮಯ ನಿರ್ಮಲ ಭ್ರಾಂತವೋ ಧರ್ಮಜ ನಮ್ಮಯ ನಿರ್ಮಲ ಭ್ರಾಂತವೋ ನಿರ್ಮಲ ಭ್ರಾಂತವ ಮೀರುವುದನ್ನು ಚಿತ ಸಹಿಸದೆ ಮೀರುವುದನ್ನು ಚಿತ ಸಹಿಸುವುದು ಮನ್ನ ಕರ್ಮದಿಂದ ಘನಕಾರ್ಯ ಸಾಧಿಸಿ ಕೋಮಲ ಹೃದಯ ಕೊರಗುವ ಸರಿಯೇ ಕರ್ಮದಿಂದ ಘನಕಾರ್ಯ ಸಾಧಿಸಿ ಕೋಮಲ ಹೃದಯ ಕೊರಗುವ ಸರಿಯೇ ತಾರ ಸಾಕ್ಷಿ ನೆನೆದೆ ಇವರೇ ತಾರ ಸಾಕ್ಷಿ ಅರಿಯದೆ ಯಾಕಿಂದು ನೀನಿಂದು ವಿಕೋಪಗಳಿವೆ ಯಾಕಿಂದು ನೀನಿಂದು ವಿಕೋಪಗಳಿವೆ ಮಾನು ನಿಮ್ಮನದ ವೇದನೆ ನೀಗಿಸು ಸಮಯವಿದಂತರಿದಯ ಕರುಣಿ ಏತಗೆ ಹೀದು ಗುಣವೋ ಕರುಣಿ ಏತಗೆ ಹೀದು ಗುಣವೋ
ಅಗ್ರಜನ ಇಚ್ಛೆಗೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಇದಕ್ಕೇನು ಹೇಳು ಪಾಂಚಾಲಿ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂತಹ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅನುಭವಿಸಬೇಕಾಗುತ್ತದೆ ಪಾಂಚಾಲಿ. ಅದರಿಂದಲೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು ಪಾಂಚಾಲಿ. ಪ್ರಾಣೇಶ್ವರ, ಹಿಂದೆ ದ್ವಾಮನನ್ನು ಸಂಧಿಗೆ ಕಳಿಸಿ ಅವಮಾನಕ್ಕೆ ಗುರಿಪಡಿಸಿದ್ರಿ. ಈಗ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಅವಮಾನಕ್ಕೆ ಗುರಿಪಡಿಸಿದ್ರು ಎಂಬುದೇ ನನಗೆ ಚಿಂತೆಯಾಗಿರೋದು. ಇದೇನೀ ಕೋಲಾಹಲ? ಅರ್ಜುನ, ನಾನಿಂದು ಹೊರಡುವೆನು. ಈ ಸಂಧಿಯ ಫಲಾಫಲಗಳಿಂದ ನನಗೇನು ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರದ ಫಲವನ್ನು ನೀವೇ ಭುಜಿಸಿರಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನ್ನದಾಗಿದೆ. ಪ್ರಾಣೇಶ್ವರ, ಸ್ವಲ್ಪ ತಡೀರಿ. ಅದು ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಇತ್ತಲೇ ನಗುತ್ತಾ ಬರುತ್ತೇನೆ. ಸಮಾಚಾರ ತಿಳಿದ ನಂತರ ತಮ್ಮ ಇಚ್ಛೆಯಂತೆ ನಡೆದುಕೊಳ್ಳಿ. ಜಯಶಾಲಿ ಆಗುತ್ತಾರೆ ಕೃಷ್ಣ, ಇದೋ ನನ್ನ ಪ್ರಣಾಮಗಳು. ಮಂಗಳವಾಗಲಿ. ಘನಶ್ಯಾಮ ಸುಂದರ ಚಿರಪ್ರೇಮ ಸಾಗರ. ಅಣ್ಣ, ನಮ್ಮನು ಸಲವ ಮಾಧವ ಶೌರಿ ಗಿರಿಧಾರಿ ಮಹಾಮಹಿಮ ನಂಬಿದೆ ನಿನ್ನೆಯ ಗುಣಧಾಮ ಶೌರಿ ಗಿರಿಧಾರಿ ಮಹಾಮಹಿಮ ನಂಬಿದೆ ನಿನ್ನೆಯ ಗುಣಧಾಮ ಸುರಸುಂದರ ಕರುಣಾಕರ
ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಪರಮಾತ್ಮ, ಅದನ್ನು ವಾಸುದೇವನೇ ಪಾಲಿಸು. ಪರಮಾತ್ಮ, ವಾಸುದೇವನೇ ಪಾಲಿಸು. ಜನಾರ್ದನ ಕೃಷ್ಣ ಕೃಷ್ಣ ಇಂದಿನ ದಿನದಲ್ಲಿ ವನವಾಸವಾಗೈದು. ಪರಮಾತ್ಮ, ಇಂದಿನ ದಿನದಲ್ಲಿ ವನವಾಸವಾಗೈದು. ಇಂದಿನ ದಿನದಲ್ಲಿ ವನವಾಸವಾಗೈದು. ವಿಧ ವಿಧ ಕಷ್ಟವ ಸಹಿಸಿದವು ನಾವು. ವಿಧ ವಿಧ ಕಷ್ಟವ ಸಹಿಸಿದವು ನಾವು. ವಾಸುದೇವನೇ ಪಾಲಿಸು. ಜನಾರ್ದನ ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ, ಯುಧಿಷ್ಠಿರ, ದ್ರೌಪದಿ ಸಭೆಯಲ್ಲಿ ದ್ರೌಪದಿಯ ಸೀರೆಯ ಸೆಳೆವಾಗ ಸಭೆಯಲ್ಲಿ ದ್ರೌಪದಿಯ ಸೀರೆಯ ಸೆಳೆವಾಗ ವರದನಾಗಿ ಬಂದು ತಲಹಲಿಲ್ಲವೇ ಸ್ವಾಮಿ. ವರದನಾಗಿ ಬಂದು ತಲಹಲಿಲ್ಲವೇ ಸ್ವಾಮಿ. ವಾಸುದೇವನೇ ಪಾಲಿಸು. ಜನಾರ್ದನ ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು ಪರಮಾತ್ಮ? ಯುಧಿಷ್ಠಿರ, ಸ್ವತಃ ಭೀಷ್ಮ ದ್ರೋಣಾದಿಗಳೇ ನನ್ನನ್ನು ವಿಧ ವಿಧವಾಗಿ ಸನ್ಮಾನಿಸಿದರು. ಧೃತರಾಷ್ಟ್ರನು ವಿಧ ವಿಧವಾಗಿ ನನ್ನನ್ನು ಉಪಚರಿಸಿದನು. ಯುಧಿಷ್ಠಿರ, ಸಂಧಿಯ ವಿಚಾರವು ಸಮರ್ಪಕವಾಗಿ ನಡೆಯುತ್ತೆ ಪರಮಾತ್ಮ. ನಡೆಯಿತು ಯುಧಿಷ್ಠಿರ. ಪಾಂಚಾಲಿ, ನಾನಿನ್ನು ಒಂದು ಗಳಿಗೆಯೂ ಇರುವುದಿಲ್ಲ. ಅವರ ಇಷ್ಟದಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನೇ ಮಾಡುವೆನು. ಸ್ವಲ್ಪ ತಡೀರಿ, ಅಣ್ಣನ ಮಾತು ಮುಗಿಯಲಿ. ಆ, ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಸಭೆಯಲ್ಲಿ ಏನೇನು ನಡೆಯಿತು ಪರಮಾತ್ಮ? ನಡೆಯಿತು ಯುಧಿಷ್ಠಿರ. ನಾನು ಅಂದುಕೊಂಡಂತೆ ಎಲ್ಲವೂ ನಡೆಯಿತು. ನಾನಿನ್ನು ತಿಳಿಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಲ್ಲವೇ? ಅದಕ್ಕಾಗಿ ಅಲ್ಲವೇ ಬಿಂಬಿಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಂದು ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನು ಬಳಿತೊಟ್ಟನು. ಎಂದು ಸಂಧಿಯ ವಿಚಾರದಲ್ಲಿ ನಮ್ಮೈವರಿಗೂ ಸೀರೆ ನುಡಿಸಲು ಪ್ರಯತ್ನಿಸುತ್ತಿರುವೆಯ ಯಾದವಾಗಲಿ ಪಾಂಡುಪುತ್ರನ ಮೇಲೆ ನಿನಗೆ ಕೈ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೇಕಿಷ್ಟೊಂದು ಅಸಹನೆ? ಸ್ವಲ್ಪ ಸಮಾಧಾನದಿಂದ ಕೇಳುವನಾಗು.
ಸಂಧಾನ ಶೂನ್ಯವಾದ ಈ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತ ಸಂಬಂಧ ಮಾಧವ? ಇರುವುದು ನಿನಗೆ ಸಂಬಂಧಪಟ್ಟಂತ ವಿಷಯವೊಂದಿರುವುದು ಭೀಮಸೇನ. ಮುಂದೇನಾಯಿತು ಪರಮಾತ್ಮ? ಯುಧಿಷ್ಠಿರ, ಭೀಷ್ಮ ದ್ರೋಣಾದಿಗಳು ರಾಜ್ಯಸಭೆ ಸಂದೇಶವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ ದ್ರೋಣ ಮುಂತಾದವರು. ಆ ದುರ್ಯೋಧನ ಭೀಮಸೇನ, ಏನು ನಾನಿಲ್ಲಿ ಕಾಯ್ದುವುದಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಹೆಚ್ಚಾಗಿದ್ದಲ್ಲವೇ ಕೃಷ್ಣ? ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರದ ಫಲವನ್ನು ನೀವೇ ಪೂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ವ್ಯಾಘ್ರಸೇನೆ, ನೀನು ನಿರಾಸನಾಗಬೇಡ ದೇವಿ. ಈ ಭೀಮನು ಬದುಕಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸದೆ ಬಿಡುವುದಿಲ್ಲ. ಭೀಮಸೇನ, ನಿಜವಾಗಿ ನೀನು ಇಡಂಬಾಪತಿಯೇ ಸರಿ. ಇಲ್ಲದಿದ್ದರೆ ಆ ರಕ್ಕಸೆಯನ್ನು ಹೇಗೆ ತಾನೇ ಹಾಳುತ್ತಿದ್ದೆ? ಸ್ವಲ್ಪ ಸಮಾಧಾನವಾಗಿರು. ಕೃಷ್ಣ, ಈ ಸಂಧಿಯ ಸುದ್ದಿಯು ಒಪ್ಪಲಾಗದು. ನಿನಗೊಪ್ಪುವಂತ ವಿಚಾರ ಹೊಂದಿರುವುದು ದುರ್ಯೋಧನ. ಭೀಮಸೇನ, ಏನು ದುರ್ಯೋಧನ ಒಂದು ಸಂದೇಶವನ್ನು ಕಳಿಸಿರುವನು. ಏನು ಏನು ಹೇಳಿದೆ ಕೃಷ್ಣ? ದುರ್ಯೋಧನನ ಸಂದೇಶ? ಹಾಗಾದರೆ ಅದು ಸಂಧಿಯಾಗಿರುವುದಿಲ್ಲ. ಹೇಳು ಹೇಳು ಕೃಷ್ಣ, ಏನು ಆ ಸಂದೇಶ? ನಾನು ಹೇಳಬೇಕೆಂದರೆ ನೀನು ಮೊದಲು ನನ್ನ ಬಳಿ ಬಾ. ಇಲ್ಲ ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ನೀನು ಕೂರದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ನನ್ನಲ್ಲಿ ಪರಿಹಾಸವೇ ಕೃಷ್ಣ? ಪರಿಹಾಸವೆಲ್ಲ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಆ ಗದೆಯನ್ನು ಸ್ವಲ್ಪ ಪಕ್ಕದಲ್ಲಿಡು. ಕೃಷ್ಣ, ಭೀಮಸೇನ, ಬಾ, ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಬೇಗ ಹೇಳು ಕೃಷ್ಣ. ನೀನು ಕೋಪಗೊಳ್ಳುವುದೇ ತಾನೇ? ಇಲ್ಲ ಇಲ್ಲ, ಹೇಳು ಕೃಷ್ಣ. ಹಾಗಾದರೆ ನೀನನ್ನ ಬಂದಿ. ಕ್ಷಣ ಕಾಲ ಮಾತ್ರ ಕೃಷ್ಣ. ಹಾಗಲಿ ಅರ್ಜುನ, ತೆಗೆದುಕೋ ಈ ಗದೆಯನ್ನು. ಯಾಜ್ಞಸೇನೆ, ನಾನು ಹೇಳುವಂತೆ ಕೇಳುವೆಯಾ? ಖಂಡಿತವಾಗಿಯೂ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ನಿನ್ನ ಪತಿಯ ಕೈಗಳನ್ನು ಕಟ್ಟು. ಅಣ್ಣ, ಇದೇನು ಪರಿಹಾಸ್ಯ? ಪರಿಹಾಸ್ಯವಲ್ಲ, ಶತ್ರುಗಳ ಹೆಡೆಮುರಿ ಕಟ್ಟುವಲ್ಲಿ ನೀನು ಮಹಾಪಂಡಿತೆಯಂತೆ. ನಿನ್ನ ಪತಿಯ ಕೈಯನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರೆಗಳನ್ನು ಬಂಧಿಸಿದ್ದೇವೆ.
ಮನದಿ ಕಲ್ಲಾದ ಸುರಪತಿಗೆ ಜೀವವ ತಂದ ರಂಗನ ಪಾದವ ನಂಬಿಲಯ್ಯ ಓ ದೇವ ದೇವ ಪ್ರಭೋ ಮಾಧವ ಪ್ರಭೋ ಮಾಧವ ಪ್ರಭೋ ಮಾಧವ ಪ್ರಭೋ ಮಾಧವ. ಜಲ್ದಿ ಬಾ. ಎಲ್ಲರೂ ಕೇಳಿರಿ, ಭೀಮಸೇನಲ್ಲಿ ಕೈಯನ್ನು ಕಟ್ಟಿರುವ ಗೌ ಇನ್ನು ನನ್ನ ದುರ್ಯೋಧನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳು ಕಟ್ಟಲು ಅನುವಾಗಿತ್ತು. ಏನು ಏನು ಹೇಳಿದೆ ಕೃಷ್ಣ? ಈ ಅರ್ಥದಿಂದ ನಿನ್ನನ್ನು ಬಂಧಿಸಲ್ಪಟ್ಟು ಎತ್ತಿಸಿದರೆ ಯಾರು ಯಾರು ಆ ದುರಾತ್ಮರು? ಇನ್ನೊಂದು ಸಾಧ್ಯ ಭೀಮಸೇನ. ದುರಭಿಮಾನಿಯಾದ ದುರ್ಯೋಧನು ಆದೇಶಿಸಿದನು, ದುರಗ್ರಹಿಯಾದ ದುಶ್ಯಾಸನನ್ನು ನೆರವೇರಿಸಿದನು. ಇದು ಇಂತಹ ಕಾರ್ಯವು ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ ಭೀಮಸೇನ? ಪಾಂಚಾಲಿ, ಬಿಚ್ಚು ದೇವಿ ನನ್ನ ಕರೆಗಳನ್ನು. ಅಗ್ರಜ, ನೀನಾದರೂ ಬಿಚ್ಚು ನನ್ನ ಕರೆಗಳನ್ನು. ನೀನು ಬಿಚ್ಚುವುದಿಲ್ಲವೇ? ಅರ್ಜುನ, ನೀನಾದರೂ ಬಿಚ್ಚು. ನೀನು ಬಿಚ್ಚುವುದಿಲ್ಲವೇ? ನಕುಲ, ನೀನಾದರೂ ಬಿಚ್ಚು. ಏನು, ನೀನು ಬಿಚ್ಚುವುದಿಲ್ಲವೇ? ಸಹದೇವ, ನೀನಾದರೂ ಬಿಚ್ಚು. ಯಾರು ಬಿಚ್ಚುವುದಿಲ್ಲವೇ? ಕೃಷ್ಣ, ನೀನಾದರೂ ಬಿಚ್ಚು. ಕೃಷ್ಣ ನನ್ನ ಕರೆಗಳನ್ನು. ನೀನು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಸಂಭ ಮಹಾದೇವ, ಎಲ್ಲಿ ಎಲ್ಲಿ ನನ್ನ ಗದೆ? ಈ ಭೀಮನ ಕ್ರೋಧಾಗ್ನಿ ಎಂಬ ಜ್ವಾಲೆಯು ಕೌರವ ಕುಂಜಗಳ ಪಾಲಿಗೆ ಪ್ರಳಯಾಗ್ನಿ ಅಂತ ಏನಾಗಿ ಗುರು ಸಭಾಂಗಣ ಗೌರವ ಸ್ಮಶಾನ ಮಾಡಿಸುವುದು ಸದಸಿದ್ಧ. ಧರ್ಮದ್ರೋಹಿಗಳ ಕೊಪ್ಪಿದಳೆಯ ಮೆಟ್ಟಿ ದುರ್ಮದಾಂಧರಾಗಿ ದರಗೆಲ್ಲ ನಾವೇ ಹದಿಗಳನ್ನು ಮೆರೆಯುತ್ತಿರುವ ಕೌರವರ ನಾಶ ಖಂಡಿತ. ಬಲಸೋಲ್ಲದೆಯ ಕುಲಯೇಣಿಗಳನ್ನು ಎಳೆದಂದು ತಿರಗಳನ್ನು ಕಳೆದು ಎಣಗಳನ್ನು ನನದಾದಿಸಿಕೊಳ್ಳುವೆ ನನದಾದಿಸಿಕೊಳ್ಳುವೆ. ಬಲಸೋನ್ನತೆಯ ಕುಲಯೇಣಿಗಳನ್ನು ತಂದು ನನಗೆ ತಿರಗಳನ್ನು ಕಳೆದು ಎಣಗಳನ್ನು ನನದಾದಿಸಿಕೊಳ್ಳುವೆ ನನದಾದಿಸಿಕೊಳ್ಳುವೆ. ಪರಮಾತ್ಮ, ಪಾಂಡವರಸಿಯ ಗುರುವನ್ನು ಮುಚ್ಚಿದ ಚಂಡ ಕೌರವ ಗುಂಡಿಗೆ ಪಾಂಡವರಸಿಯ ಗುರುವನ್ನು ಮುಚ್ಚಿ ಚಂಡ ಕೌರವನ ಗುಂಡಿಗೆ ಕಣ್ಣ ಎಲುಬುಗಳ ತುಂಡರಿಸಿ ರಣಚಂಡಿ ಗೌತಮವನ್ನು ನೀಡುತ್ತಾರೆ. ಪರಮಾತ್ಮ, ಕಣ್ಣ ಎಲುಬುಗಳ ತುಂಡರಿಸಿ ರಣಚಂಡಿ ಗೌತಮ ನೀಡುತ್ತಾರೆ. ಮೂಲದಲ್ಲಿ ಆರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವ ತೋರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವ ತೋರ್ಪಡಿಸಿ ದರ್ಪದಿ ಮೆರವ ಗುರುವರರ ಕಾಲ್ಗಳ ಪಿಡಿದು ದರ್ಪದಿ ಮೆರವ ಗುರುವರರ ಕಾಲ್ಗಳ ಪಿಡಿದು ಗಿರಗಿರನೆ ಗಿರಗಿರನೆ ತಿರುಗಿಸಿ ನೆಲಕ್ಕೆ ಪಡಿದೆ. ಬಲಸೋನ್ಯತೆಯ ಕುಲಯೇಣಿಗಳನ್ನು ತಂದು ನನಗೆ ಸಿರಗಳನ್ನು ಕಳೆದು ಜನಗಳನ್ನು ಉಳಿದು ನನ್ನ ತೀರಿಸಿಕೊಳ್ಳುವೆ. ಬಲಸೋನ್ಯತೆಯ ಕುಲಯೇಣಿಗಳನ್ನು ತಂದು ನನಗೆ ಸಿರಗಳನ್ನು ಕಳೆದು ಜನಗಳನ್ನು ಉಳಿದು ನನ್ನ ತೀರಿಸಿಕೊಳ್ಳುವೆ ನನ್ನ ತೀರಿಸಿಕೊಳ್ಳುವೆ. ಪರಮಾತ್ಮ, ಎಂದು ಎಲ್ಲರೂ ಕೇಳಿರಿ. ಅಂದು
ಪ್ರತಿಜ್ಞೆ ಮಾಡಿದೆನು. ಇನ್ನು ಈ ದಿನ ಯುದ್ಧಕ್ಕೆ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುತ್ತಿದ್ದನು. ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ ವೀರ ಮಾತೆಯಾದ ಕುಂತಿ ದೇವಿಯು ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ ಗಗನದಲ್ಲಿ ಸಂಚರಿಸುವ ಸೂರ್ಯ ಚಂದ್ರರೇ ದಿಕ್ಕನ್ನು ಬದಲಿಸಲಿ, ಮೇರು ಪರ್ವತವೇ ತಲೆಕೆಳಗಾಗಲಿ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಒಕ್ಕೇರಿಯಲಿ. ನಾಳಿನ ಯುದ್ಧದಲ್ಲಿ ಓ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡಿವೆ. ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮಣಿಯನ್ನು ಕಟ್ಟುವೆನು. ನಂತರ ಓ ನನ್ನ ಕಳುವೈರಿ, ಓ ನನ್ನ ಕಳುವೈರಿಯಾದ ಓ ದುರ್ಯೋಧನ ತೊಳೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ಅವನ ರಾಜ ಕಿರೀಟವನ್ನು ನೆಲಕಪ್ಪಳಿಸಿ ನನ್ನ ಎಡಗಾಲಿನಿಂದ ಒತ್ತು 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 ಪುಡಿ ಪುಡಿ ಮಾಡದೆ ಹೋದರೆ ಪ್ರಳಯ ಭಯಂಕರ ವಾಯುನಂದನ ಅಂಜನಾಸುತ ಮಾರುತದ ಮಾರುತಿಯ ಸಹೋದರ ಸಹಸ್ರ ಗಜಬಲವುಳ್ಳ ನಾನು, ಸಹಸ್ರ ತುಲಾಬಲವುಳ್ಳ ಈ ನನ್ನ ಗಜೆಯಿಂದ ಕೌರವನ ನಾಶ ಖಂಡಿತ. ಇದಾ ಭೀಮ ಪ್ರತಿಜ್ಞೆ, ಇದಾ ಭೀಮ ಪ್ರತಿಜ್ಞೆ, ಇದಾ ಭೀಮ ಪ್ರತಿಜ್ಞೆ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.